ಇಲ್ಲಿ ಬರ್ಲಕ್ಕ ಅನಿಸ್ತಾರೆ ಇವತ್ತೇನ್ರಿ ಸ್ಪೆಷಲ್ ಐತನ್ ಇಲ್ಲೇ ಮೈಸಾಳದಾಗಿರು ನಮ್ಮ ಔಷಧಿ ಮನೆಗೆ ಬಂದೀವಿ ನೋಡ್ರಿ. ಆಕಿ ಪೂಜೆ ತೋರ್ಸಿನಲ್ಲ ಮಸ್ತ್ ಪೂಜೆ ಮಾಡ್ತಾಳ್ರಿ ಆಕಿ. ಅದಕ್ಕೆ ಬೆಕ್ಕಿ ಒಳ್ಳೆ ಏನ್ರ ಮಾತಾಡ್ರಪ್ಪ. ಇಲ್ಲೊಂದ್ ಬೆಕ್ಕೈತಿ ಅದ್ರ ಮರಿ ಇದ್ ಬೇಕ್ರಿ ಅದ್ರ ಮರಿ ರೀ ಇವು. ಊಟ ಮಾಡೋರ್ತ ಚಾ ಎದಕ್ ಮಾಡ್ತೀರಿ ಕುಡಿತೀರಿ ಊಟ ಈಗ 9 ಕಂಪ್ಲೀಟ್ ಆಗ್ತಿರ್ಬೇಕು. ಈಗ ಕುಸುನ್ ಕರ್ಕೊಂಡ್ ಬಾ ಕಳ್ಸಾಕ್ ಬರ್ತೀವಿ. ಹಡದ್ ಬರಾಗ ತೊಟ್ಲ ಬಟ್ಲ ತಗೊಂಡ ಮುಂಜಾನೆ ಎದ್ದ ತಕ್ಷಣ ಮಕ್ಕಳ ಜೊತೆ ಮಾತಾಡ್ಕೋತ ಕೂತೀನ್ರಿ. ಮಾತಾಡೋ ಹೊತ್ನ್ಯಾಗ ನೆನಪಾತು ಇವತ್ತಿನ ಡೇ ಸ್ಪೆಷಲ್ ಐತೆ ಅಂಥೇಳಿ. ಸೊ ಹಿಂದಿನ ದಿನ ನೆನಪು ಹೋಗಿತ್ರಿ ನಮ್ಗೆ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಆ್ಯನಿವರ್ಸರಿ ಐತ್ರಿ ನಮ್ದು. 17th ಇಯರ್ಸ್ ಮುಗಿದು 18 ಇಯರ್ಸ್ ಸ್ಟಾರ್ಟ್ ಆಯಿತು. ಸೊ ಅದು ಹಿಂದಿನ ದಿನ ನೆನಪಿಲ್ರಿ. 1ನೇ ತಾರೀಕು 2ನೇ ತಾರೀಕು ನೆನಪೈತಿ, ಬಟ್ ಅವತ್ತಿನ ದಿನ ನೆನಪಿದ್ದಿದ್ದಿಲ್ರಿ. ಸೊ ಹಂಗೆ ಮಾತಾಡೋ ಹೊತ್ನ್ಯಾಗ ನೆನಪಾತು. ಸುಮ್ಮನೆ ಇರ್ತಿರ್ಲ ಇಲ್ಲ ನೋಡ್ರಿ ಈಗ ನಿಮ್ಮ ಪಪ್ಪನ ಜೋಡಿ ಕೇಳೋದೈತೆ. ನಿಮ್ಮ ಪಪ್ಪಾಗೆ ಇವತ್ತು ಏನು ಡೇ, ಏನು ಸ್ಪೆಷಲ್ ಡೇ ಇರ್ತೈತೆ ಪಪ್ಪ. ಇನ್ನೂ ಲೇಟ್ ಮಾಡೋಣ ಬರ್ತಾನಗಪ್ಪ ನಿಮ್ಮ ಪಪ್ಪನ ಕೇಳು. ಮಾಮ ಇಲ್ಲಿ ಬರ್ಲಕ್ಕ ಅನಿಸ್ತಾರೆ ಇವತ್ತೇನ್ರಿ ಸ್ಪೆಷಲ್ ಐತನ್ ಮತ್ತೆ ಗೊತ್ತಿದ್ದೆ ಯಾಕೆ ಇದು ಮಾಡಲಿಲ್ಲ ಹೇಳು. ಮತ್ತೆ ರಾತ್ರಿ ಬಾರಾಗ ವಿಶ್ ಮಾಡೋರಲ್ಲ ಪ್ರತಿ ಸಲ ನೀ ಯಾಕೆ ಮಾಡಿ ಮತ್ತೆ ಇವ ನಂಗೆ ನೆನಪ ಇಲ್ಲ. ಈಗ ನೆನಪಾಗೈತೆ ನನಗೆ. ನಂದು ಆ್ಯಸ್ ಇಟ್ ಇಸ್ ಸೇಮ್ ಅಂದ್ರೂ ನೀವು ಮಾಡ್ಬೇಕು. ನನ್ನಂತ ಹೆಂಡತಿ ಪಡಿಬೇಕಾದ್ರೆ ಹೆಂಗೆ ನೆನಪಿಲ್ಲ. ಕಂಪ್ಲೀಟ್ ಎಷ್ಟು ವರ್ಷ ಆತ್ ಮಾಮ? 17 ವರ್ಷ ಮುಗಿದು 18 ಚಲೋ ಆತ್. ವಾ ಎಷ್ಟು ನೋಡ್ರಿ ನಿಮ್ ಕೂಡ 18 ವರ್ಷ ನಾನು ಎಷ್ಟು ಚಂದ ಲೈಫ್ ಲೀಡ್ ಮಾಡಿದ್ದೀನಿ. ಪುಣ್ಯ ಮಾಡಿರ್ಬೇಕು ನೀವು. ನೋಡ್ರಿ ಮುತ್ತಿನಂತ ಒಂದ್ 3 ಮಕ್ಕಳು ಸದಕದಾವು. ಇವತ್ತು ಏನದೇ ಅಡ್ವಾನ್ಸ್ ಬರ್ತಿತ್ತಂದ್ರೆ ಏನಾರ ಪ್ಲಾನ್ ಮಾಡಕ್ ಬರ್ತೈತಿ. ಏನು ಪ್ಲಾನ್ ಇಲ್ಲ, ಏನು ಪ್ಲಾನ್ ಮಾಡ್ಬೋದು. ಮುಗಿದು ಹೋಗಿತ್ತು ರಾತ್ರಿ ಬಾರಕ ಮಾಡ್ಲಿಕ್ಕೆ ಪ್ಲಾನ್ ಇರ್ಲಾಡ್ರಿ. ಹರಾಗ ವಿಶ್ ಮಾಡೋ ಹೊರಗಡೆ ಬಂದಿರ್ತಾರೆ. ಮಾಮ ಅಪ್ಪಾಜಿ ಹೆಂಗ್ ಮಾಡೋದು ಅಪ್ಪಾಜಿ? ಮಾಮ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈ ನೋಡಕ್ ಆಯ್ತಿಲ್ವೇ? ಯಾರಾದ್ರೂ ಊರಿಗೆ ಹೋಗಿರ್ತೇವೆ ನಾವು. ಹಾ ಅವ್ರೇನ್ ಬರ್ತಾರ ಮಂಗ್ಯಾಗಳು. ನಾವು ಊರಿಗೆ ಹೋಗ್ಬಿರ್ತೀವಿ. ಅಪ್ಪ ನೀ ಕಾಲೇಜ್ಗೆ ಹೋಗ ಅಪ್ಪ. ಬಾಯ್ ಕಾಲೇಜ್ ಹೊಂಟಿದ್ದಾಳೆ. ಇವತ್ತಿನ ದಿನ ಇವರೆಲ್ಲ ಹೋದ ಬಳಿಕ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡೀನಿ. ಪೂಜೆ ಮಾಡಿಕೊಂಡು ಆಮೇಲೆ ನಾವು ನಮ್ಮ ಸೋದರತ್ತೆ ಮಗಳದು ಡೆಲಿವರಿ ಆಗೈತ್ರಿ. ಸೊ ಹಾಗಾಗಿ ಆಕೆ ಕಡೆ ಹೋಗ್ಬೇಕಂತ ಹೇಳಂತ ಪ್ಲ್ಯಾನ್ ಮಾಡಿದ್ದೀವಿ ರೀ. ಇವತ್ತು ಇವ್ರದ್ದೆಲ್ಲ ಸ್ಕೂಲೆಲ್ಲ ಇತ್ತಾರಣ, ಇವ್ರನ್ನೇನು ಬಿಡಿಸಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಂದ್ರೆ ನಾವು ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ರೀ. ನಮ್ಮ ಜೋಡಿ ಸೋನು ಬಂದಿದ್ದ. ಮೈಸಾಳದಾಗಿರು ನಮ್ಮ ಔಷಧಿ ಮನೆಗೆ ಬಂದೀವಿ ನೋಡ್ರಿ. ಆಕಿ ಪೂಜೆ ತೋರ್ಸಿನಲ್ಲ ಮಸ್ತ್ ಪೂಜೆ ಮಾಡ್ತಾಳ್ರಿ ಆಕಿ. ಅದಕ್ಕೆ ತೋರ್ಸಿನಿ. ಅವ್ರು ಎಲ್ಲಿ ಅದಾರ ಅಂತ ತೋರಿಸ್ತೀನಿ ಹತ್ರ ನಮಗೆ. ಇವರು ನಮ್ಮ ಯಜಮಾನ್ರು ನೋಡಿ ಬಂದವ್ರನ್ನಾಗ್ರಿ ಫ್ರೆಶ್ ಆಗಿ ತಲೆ ಹಿಡ್ಕೊಳತ್ತ. ಕ್ಯಾ ಬಾತ್ ಅವ್ರ ಅಂಗಡಿ ರೀ ಇದು. ಏನ್ ಮಾಡತ್ತೀವ? ಎಲ್ಲೋದು ಕೆಳಗೋದನ ಏನ್ರ ಮಾತಾಡ್ರಪ್ಪ. ಇಲ್ಲೊಂದ್ ಬೇಕೈತಿ ಅದ್ರ ಮರಿ ಅದ್ರ ಮರಿ ಇದ್ ಬೇಕ್ರಿ ಅದ್ರೂ ಮರಿ ರೀ ಇವು. ಇಲ್ಲ ನೋಡ್ರಿ
ನಮ್ಮ ಸೋನುಗೆ ಬೇಕಂದ್ರೆ ಭಾಳ ಇಷ್ಟ, ಅದ್ರ ಜೊತೆ ಸಂಘ ಆಡ್ಕೋತ ಕೂತಿದ್ರಿ. ಆಮೇಲೆ ನಮ್ಮ ಔಷಿಗೆ ಆಕಿಗೆ ನೀರು ಬಂದಿದ್ರು ಅಲ್ಲಿ, ಅಂದ್ರೆ ಹೊಳೆ ನೀರು ಬಿಡ್ತಾರೆ ಅಲ್ಲಿ, ಅವನ್ನೆಲ್ಲ ತುಂಬ್ಕೋದೆಲ್ಲ ಮಾಡತ್ತೇಳು. ಮಧ್ಯಾಹ್ನದಾಗ ಬಿಟ್ಟಿದ್ರಲ್ಲೇ ಅವ್ನು ತುಂಬ್ಕೋದು, ಮತ್ತು ನಮ್ಗೆ ನಾವು ಬಂದಿವಿ ನಮ್ಗೆ ಅಡುಗೆ ಮಾಡ್ಬೇಕಂತ ಹೇಳ್ಕರಂದ ಅದ್ರದ್ದೆಲ್ಲ ಸಜ್ಜು ಮಾಡತ್ತಿಡ್ರಿ. ಇವರು ನಮ್ಮ ಮಮ್ಮಿಯಾರ ತಂಗಿ ರೀ. ಸೊ ಅವರಿಬ್ರು ಮಾತಾಡ್ಕೋತ ಒಂದು ಸ್ವಲ್ಪ ಅಡುಗೆ ಅಂದ್ರೆ ಆಕಿನೂ ಮಾಡಿಡ್ರಿ, ಇನ್ನೊಂದು ಸ್ವಲ್ಪ ರೊಟ್ಟಿ ಎಲ್ಲ ಮಾಡೋದಿತ್ತು ಮಮ್ಮಿ ಮಾಡಿದ್ರಿ. ಬಿಸ್ಕಿಟ್ ತಿನ್ಕೋತಾ ನಮ್ಮ ಬ್ಲಾಗ್ ನಾವು ನೋಡತ್ತೇವೆ. ತೋರಿಸ್ಬೇಕು ನಿಮಗೆ. ಯಾರು ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ, ನಾವು ನಮ್ದತ್ತು ನೋಡ್ತಿಲ್ಲ. ಒಟ್ಟರು ಊಟ ಮುಗಿಸ್ಕೊಂಡ ನಾವು ಇವತ್ತು ಹೋಗ್ಬೇಕಾಗಿರುವಂಥದ್ದಂದ್ರೆ ನಮ್ಮ ತಂಗಿ ಡೆಲಿವರಿ ಆಗೈತೆ, ಅಲ್ಲಿ ಹೋಗೋದಿತ್ತು ರೀ ಮಿರಜ್ದಾಗ ರೀ. ಅಲ್ಲಿ ಲೊಕೇಶನ್ ಎಲ್ಲ ನಮ್ಮ ತಂಗಿ ಹಸ್ಬೆಂಡ್ ಎಲ್ಲ ಕಳಿಸೋರಿದ್ರು. ಸೊ ಹಂಗೆಲ್ಲ ಹೋಗೋದಿತ್ತು ರೀ. ಮೌಷಿ ಜೊತೆ ಹಂಗೆ ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡ್ರಿ. ನಮ್ಮ ಮೌಷಿ ಆಕಿ ಹೆಂಗಂದ್ರೆ ಹೃದಯ ಶ್ರೀಮಂತಿಕೆ ಬಾಳ್ರಿ ಆಕಿ ಕಡೆ. ಯಾಕಂದ್ರೆ ಆಕಿ ಪ್ರತಿ ಸರಿ ನಾವು ಹೋದ್ವಿ ಅಂದ್ರೆ ಆಕಿ ಕಡೆ ಇರಲಿ ಬಿಡಲಿ, ಇದನ್ನು ತೊಗೊಂಡು ಹೋಗ್ತೀರನ ಅದನ್ನು ತೊಗೊಂಡು ಹೋಗ್ತೀರನ ಅಂತ ಕೇಳೋದು ಭಾಳು. ಆಕಿ ಕೆಲವೊಂದಿಷ್ಟು ಉಪ್ಪಿನಕಾಯಿ ಎಲ್ಲ ಕಟ್ಟಾಡ್ರಿ, ಅವ್ನು ತೋರಿಸ್ಲಿಲ್ಲ. ಸೊ ಆಕಿ ಎಲ್ಲ ಮಾವಿನಕಾಯಿದು ಮತ್ತು ಬೆಟ್ಟದ ನೆಲ್ಲಿಕಾಯಿದು ಈ ಥರ ಎಲ್ಲ ಭಾಳಷ್ಟು ಥರ ಉಪ್ಪಿನಕಾಯಿ ಎಲ್ಲ ಹಾಕಿರ್ತಾಳೋ. ನಾವು ಹೋದ್ವಿ ಅಂದ್ರೆ ಸಾಕು, ಅದನ್ನು ಕೊಡ್ಲೇನ ಇದನ್ನು ಕೊಡ್ಲೇನ ಅಂತ ಹೇಳ್ಕಂದ್ರೆ ಭಾಳ ಎಲ್ಲ ಕೊಡ್ತಾಳ್ರಿ. ಆಮೇಲೆ ನಾವು ಅಲ್ಲಿದ ಮತ್ತು ಮೌಷಿ ಕಡೆದು ಬಿಟ್ಟು ಮಿರಜ್ಗೆ ಬಂದ್ವಿ ರೀ. ಮಿರಜ್ಗೆ ಬರೋ ಹೊತ್ನಾಗ ಅಲ್ಲಿ ರೈಲ್ವೆ ಹೊಂಟಿತ್ತು ರೀ. ಸೊ ರೈಲ್ವೆ ನನ್ನ ಮಗನಿಗಂತೂ ಫುಲ್ ಇಷ್ಟ. ಸೊ ಹಾಗಾಗಿ ಮಮ್ಮಿ ರೈಲ್ವೆ ಅದ್ರದ್ದು ವಿಡಿಯೋ ಮಾಡಂತ ಹೇಳಿದ, ವಿಡಿಯೋ ಮಾಡೀನಿ ರೀ. ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ರೈಲ್ವೆ ನೋಡೋದೆಲ್ಲ. ಸೊ ಫಸ್ಟ್ ಟೈಮ್ ಅಷ್ಟು ಸಮೀಪದಿಂದ ನಾವು ರೈಲ್ವೆ ನೋಡಿದ್ರಿ. ಈಗ ನಾವು ನಮ್ಮ ತಂಗಿದ ಡೆಲಿವರಿ ಆಗಿತ್ತರಲ್ಲಿ ಅಲ್ಲಿ ಬಂದೆವು. ಸೊ ಇದು ಅವ್ರು ಅಡ್ಮಿಟ್ ಇರುವಂಥ ಇದು ಹಾಸ್ಪಿಟಲ್ ಬಂದು ಚಿಕ್ಕ ಮಕ್ಕಳ ಆಸ್ಪತ್ರೆ ರೀ. ಇದು ಆಕಿದ ಡೆಲಿವರಿ ಆಗಿದ್ದು ಬೇರೆ ಕಡೆ. ಸೊ ಇಲ್ಲಿ ಅಂದ್ರೆ ಆಕಿದ ಇನ್ನೂ ಸ್ವಲ್ಪ 1 ವೀಕೆಲ್ಲ ಟೈಮ್ ಇತ್ತು 9ರ ಬೆಳಗ್ಗೆ. ಸೊ ಅಷ್ಟೊತ್ತಕ ಅಂದ್ರೆ ಡೆಲಿವರಿ ಆಗಿತ್ತಾನ ಪಾಪನ ಸ್ವಲ್ಪ ಕಾಸ್ನಾಗ ಇಟ್ಟಾರ್ರಿ. ಎಲ್ಲಿ ಹೋದ್ರಿ ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೆ ಸ್ವಲ್ಪ ಅಲ್ಲೆಲ್ಲ ಮಾತಾಡ್ಕೋತ ಕೂತೀವ್ರಿ ಹೆಂಗೆ ಏನೇನ ಅಂತ ಹೇಳ್ಕರಿಂದ. ಆಮೇಲೆ ಪಾಪನೂ ಎಲ್ಲ ನೋಡೋಕೆ ಫಸ್ಟಿಗೆ ಬಿಡಲಿಲ್ಲ. ಆಮೇಲೆ ಸ್ವಲ್ಪ ನಮ್ಮ ತಂಗಿ ಎಲ್ಲ ಕನ್ವಿನ್ಸ್ ಮಾಡಿದ ಬಳಕ ದೂರಿಂದ ಸ್ವಲ್ಪ ನೋಡೋಕೆ ಬಿಟ್ರಿ. ಸೊ ಅಲ್ಲಿ ಮೊಬೈಲ್ ಎಲ್ಲ ಅಲವ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಒಳಗೆ ಏನು ವಿಡಿಯೋ ಮಾಡಲಿಲ್ಲ ರೀ, ಅಷ್ಟು ಹೊರಗಿಂದ ಮಾಡಿದ್ದು. ಪ್ರತಿಭಾ ಪಾಪು ಇದ್ದಾಗ ಪಾಪುನ್ ಹಿಡ್ದಾಡ್ರಿ. ಈಗೇ ಪಾಪು ಇರ್ತಿದ್ದೆವು, ಮತ್ತೆ ಈಗ ಪಾಪು ಹಡದ ಕುಸುನ್ ಕರ್ಕೊಂಡ್ ಬಾ, ಕಳ್ಸಾಕ್ ಬರ್ತೀವಿ. ಹಡದ್ ಬರಾಗ ತೊಟ್ಲ ಬಟ್ಲ ತಗೊಂಡ ಈಗ ನಮ್ಮ ಊರಿಗೆ ಬರಕ್ಕೆ ರೆಡಿ ಆದೀವಿ ರೀ. ಅಲ್ಲೇ ಸಂಜೆ ಆಯ್ತು 6 ಗಂಟೆ. ಸೊ ನಮ್ಮ ಇನ್ನೊಬ್ಬರು ಮೌಷಿ ನಮ್ಗೆ ಕರೆದಿದ್ರು, ಬರ್ರಿ ಈ ಕಡೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂತ ಏಕರಿಂದ. ಸೊ ಇಲ್ಲೇ ನಮಗೆ 6 ಆಯಿತು ಅಣ್ಣ ಹೋಗೋದು ಬೇಡ, ಇನ್ನು ಲೇಟ್ ಆಗ್ತದೆ ಅಂತ ಏಕರಿಂದ ಅವ್ರ ಮನೆಗೇನು ಹೋಗ್ಲಿಲ್ಲ ರೀ. ಆಮೇಲೆ ಸ್ವಲ್ಪ ಅಲ್ಲೇ ಹೋಗ್ತಾ ಒಂದು ಈ ತೆನೆ ಎಲ್ಲ ಈಗಂತರೂ ಸದಾ ಸೀಸನ್ ರೀ ಅದು ಸ್ವೀಟ್ ಕಾರ್ನ್ದು. ಸೊ ಅಲ್ಲೆಲ್ಲ ಭಾಳಷ್ಟು ಸ್ಟಾಲ್ಗಳು ಹಚ್ಚಿದ್ರು. ಸೊ ಒಂದು ಕಡೆ ನಿಂದ್ರಿಸಿ ನಾವು ಸ್ವೀಟ್ ಕಾರ್ನ್ ಎಲ್ಲ ತಿಂದೀವಿ ರೀ. ಸೊ ಮಕ್ಕಳು ಅಂದ್ರೆ ಸೋನು ಒಬ್ಬ ಬಂದಿದ್ರೆ, ಆ್ಯಕ್ಚುಲಿ ಅವ್ನಿಗೆ ಆರಾಮಿದ್ದಿದ್ದಿಲ್ಲ. ಸೊ ಹಂಗೆ ಮನ್ಯಾಗ ಏನು ಬಿಟ್ಟು ಹೋಗೋದೈತೆ ಅಂತೇಳಿ ಅವ್ನು ಕರ್ಕೊಂಡು ಬಂದಿದ್ದೀವಿ ರೀ. ಅವರಿಬ್ಬರು ಸ್ಕೂಲಿಗೆ ಹೋಗಿದ್ರಲ್ರಿ, ಕಾಲ್ ಮಾಡಿದ್ರು, ಮಮ್ಮಿ ನಮ್ಗೆ ಏನಾದರೂ ತಿನ್ನಕ್ಕೆ ತೊಗೊಂಬ ಅಂತ ಹೇಳ್ಕರಿಂದ ಅವ್ರಿಗೂ ಸ್ವೀಟ್ ಕಾರ್ನ್ ತೊಗೊಂಡಿವ್ರಿ. ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ರಿ. ಸೊ ಹಂಗಾಗಿ ಅವ್ರಿಗೆ ತೊಗೊಂಡು ಹೊಂಟಿವ್ರಿ. ಸ್ವಲ್ಪ ಚಹಾ ಕುಡಿಬೇಕಲ್ಲ ಅಂತ ಏಕಂದ್ರೆ ಅಂದ್ಕೊಂಡಿದ್ವಿ. ಅನ್ನಿಸ್ತಕ ಅಂದ್ರೆ ಒಂದು 2-3 ಕಡೆ ಬಿಟ್ಟಿವು. ಮತ್ತು ಆಮೇಲೆ ಒಂದು ನಾವು ಕಾಮನ್ ಆಗಿ ರಬ್ಕೈ ಒಳಗೆ ಹೋಟೆಲ್ ಹೋಗ್ತೀವಿ ರೀ, ವಿನಾಯಕ ಹೋಟೆಲ್ನ. ಸೊ ಅಲ್ಲೇನು ತಲುಪಿಸಿದ್ರು. ಅಲ್ಲಿ ನಾನು ಮತ್ತು ಮಾಮ ಚಹಾ ಕುಡ್ದೀವಿ ರೀ, ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತಿಂದೆವು. ಮಮ್ಮಿ ಮತ್ತು ಸೋನು ದೋಸೆ ಎಲ್ಲ ತಿಂದ್ರಿ. ಆ್ಯನಿವರ್ಸರಿ ಇತ್ತನ ಸೆಲೆಬ್ರೇಷನ್ ಮಾಡ್ಬೇಕು, ನಾವೇನೇನು ಸೆಲೆಬ್ರೇಷನ್ ಮಾಡೋಂಗಿಲ್ಲ, ಬಟ್ ಬೇರೆ ಥರ ಯಾವ್ದಾರ ವಿಡಿಯೋ ಮಾಡ್ಕೋಬೇಕು ಅನ್ನೋದಿತ್ತು. ಸೊ ಆಗಲಿಲ್ಲ ರೀ, ಹೊರಗಡೆ ಹೋಗೋದಿತ್ತನ ಅದು ವಿಡಿಯೋಗಳು ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲೇ ನಾವು ಹೋಟೆಲ್ನಾಗ ಕೂತಾಗ ನಮ್ಮ ಕೆಲವೊಂದಿಷ್ಟು ಫ್ರೆಂಡ್ಸ್ ಎಲ್ಲ
ವಿಡಿಯೋ ಕಾಲ್ನಾಗ ಅಷ್ಟರು ಜಾಯ್ನ್ ಆಗಿ ಮಾತಾಡತ್ತಿದ್ರು. ನಾನು ಕೂಡ ಅವ್ರ ಜೋಡಿ ಮಾತಾಡೀನಿ ರೀ. ಸೊ ಡೇ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ಸೆಲೆಬ್ರೇಷನ್ ಮಾಡೋದು ಏನೈತ್ರಿ, ಆ ಡೇ ಪೂರ್ತಿ ಅವ್ರ ಜೊತೆ ನಾವು ಇದ್ದೀವಿ. ಸೊ ಅದ ಒಂಥರ ನನಗೆ ಖುಷಿ ಅನ್ನಿಸ್ತು ರೀ ಇವತ್ತಿನ ಡೇ. ನೋಡಿದ್ರಲ್ಲ ನಮ್ಮ ಡೇ ಎಲ್ಲ ಹೆಂಗಿತ್ತು ಅಂಥೇಳಿ. ಸೊ ಆ್ಯಕ್ಚುಲಿ ಏನೂ ಪ್ಲ್ಯಾನಿಂಗ್ ಇಲ್ಲ ಏನಿಲ್ಲ, ಬಟ್ ಹೋಗ್ಬೇಕು ಅನ್ನೋದು ಅಷ್ಟೇ ಇತ್ತು. ಆ್ಯನಿವರ್ಸರಿ ಡೇ ಇದು ಏನೂ ಪ್ಲ್ಯಾನಿಂಗ್ ಇದ್ದಿದ್ದಿಲ್ಲ. ಸೊ ಹಂಗೆ ಅವ್ರ ಜೊತೆ ಇವತ್ತಿನ ಡೇ ಎಲ್ಲ ಕಳೆದ್ವಿಲ್ಲ, ಅದು ಒಂದು ದೊಡ್ಡ ಖುಷಿ ರೀ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.